ಹಲೋ ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ದೀಪಾವಳಿ ಹಬ್ಬದಲ್ಲಿ ಮನೆ ಹೊರಗಡೆ ಹಾಕೋ ದೀಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಇದಕ್ಕೆ ಕ್ಯಾಂಡಲ್ ಅಂತಲೂ ಹೇಳ್ಬೋದು, ಮತ್ತು ಲ್ಯಾಂಟರ್ನ್ ಅಂತಲೂ ಕರಿಬೋದು. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಮತ್ತು ಏನೇನು ಐಟಮ್ಸ್ ಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮು ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನಾನು ಹೀಗೆ ಅಪ್ಲೋಡ್ ಮಾಡ್ತಿರೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬಹಳ ಬೇಗನೆ ಬರುತ್ತೆ. ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, OHP ಶೀಟ್ ತಗೊಂಡಿದ್ದೀನಿ, ಮತ್ತು 2 ಕಲರ್ ಉಲ್ಲನ್ನು, ಗ್ಲಾಸ್ ಕಲರ್ಸು, ಮತ್ತು ಒಂದು ಈ ಥರ ಗಮ್ ಟೇಪು, ಮತ್ತು ಗ್ಲಾಸ್ ಔಟ್ಲೈನರು. ಅಂದರೆ ನೀವು ಗ್ಲಾಸ್ ಕಲರ್ ಕಿಟ್ ತಗೋಬೇಕಿದ್ರೆ ಈ ಔಟ್ಲೈನರ್ ಸಮೇತ ಬಂದಿರತ್ತೆ. 6 ಕಲರಲ್ಲಿ ಸಿಗತ್ತೆ, ಮತ್ತು 12 ಕಲರ್ಸಲ್ಲೂ ಬೇಕಾದ್ರೆ ನಿಮಗೆ ಸಿಗತ್ತೆ ಗ್ಲಾಸ್ ಕಲರ್ಸ್ ಈ ಥರ, ಮತ್ತು ಒಂದು ಗ್ಲಿಟರ್ ಶೀಟ್. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ಈ OHP ಶೀಟ್ನ ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈ ಗಮ್ ಟೇಪ್ನ ಸಹಾಯದಿಂದ ನೋಡಿ ನಾನು ಹೀಗೆ ಫುಲ್ ಕರೆಕ್ಟಾಗಿ ಇದು ಫೋಲ್ಡ್ ಆಗದೆ ಇರೋ ರೀತಿ ನಾನು ಹೀಗೆ ಗಮ್ ಟೇಪ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಿಕ್ ಮಾಡಿದ್ದೀನಿ. ಮೋಸ್ಟ್ಲಿ ಇದು ವೈಟ್ ಕಲರ್ ಟೇಬಲ್ ಆಗಿದ್ದಕ್ಕೆ, ಟ್ರಾನ್ಸ್ಪರೆಂಟ್ ಶೀಟ್ ಆಗಿದ್ದಕ್ಕೆ ನಿಮಗೆ ಕಾಣಿಸಲ್ಲ ಅನ್ಕೋತಾ ಇದ್ದೀನಿ ನಾನು. ನೋಡಿ, ನಂತರ ಹೀಗೆ ಗ್ಲಾಸ್ ಔಟ್ಲೈನರ್ ಇರತ್ತಲ್ಲ, ಇದಕ್ಕೆ ಈ ಥರ ಕ್ಯಾಪ್ ಇರತ್ತೆ ಫ್ರೆಂಡ್ಸ್. ಇದನ್ನ ತೆಗೆದು ಈ ಥರನೂ ಕೊಟ್ಟಿರ್ತಾರೆ, ಅದನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಹೀಗೆ ಪ್ರೆಸ್ ಮಾಡ್ತಾ ಈ ರೀತಿಲಿ ನಿಮಗೆ ಯಾವ ಥರ ಬೇಕು ಆ ಥರ ಮಾರ್ಕ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಪ್ರಾಪರ್ ಆಗಿ ಡಿಸೈನ್ ಬೇಕು ಅಂತ ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ನೋಡಿ ದಯವಿಟ್ಟು ಹಾಗೆ ಹೋಗಬೇಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ತಿಳಿಸಿ. ನಾನು ಇದು ನನ್ನ ಒಂದೇ ಚಾನಲ್ಲು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ನೀವು ಯಾವುದೇ ಯೂಟ್ಯೂಬ್ನ ಚಾನಲ್ ವಿಡಿಯೋನ ನೋಡಿದ್ರೂ ಸಮೇತ ನಿಮ್ಮ ಅನಿಸಿಕೆನ ಮತ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ನ ಮಾಡೋದಕ್ಕೆ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದೇ ತರ OHP ಶೀಟ್ ಇದೆಯಲ್ಲ, ಫುಲ್ಲು ಇದೇ ತರ ಬಾರ್ಡರ್ ಡಿಸೈನ್ ನ ಹಾಕ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ತರ ಫುಲ್ಲು OHP ಶೀಟ್ಗೆ ಔಟ್ಲೈನ್ ಹಾಕೊಂಡಿದ್ದೀನಿ. ಇದನ್ನ ಫುಲ್ ಡ್ರೈ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಟಚ್ ಮಾಡೋಕೆ ಹೋಗಬಾರ್ದು. ಇದನ್ನ ಆಲ್ಮೋಸ್ಟ್ 1 ಅವರ್ ಬೇಕಾಗತ್ತೆ ಡ್ರೈ ಆಗೋದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಡ್ರೈ ಆಗಿದೆ. ಈ ಥರ ಗ್ಲಾಸ್ ಕಲರ್ನ ಹೀಗೆ ತಗೋಬೇಕು, ಓಪನ್ ಮಾಡಿಕೊಂಡು ಹೀಗೆ ಇದು ಒಳಗಡೆ ಹೀಗೆ ಹಾಕ್ತಾ ಹೋಗ್ಬೇಕು.
ಈ ಗ್ಲಾಸ್ ಕಲರ್ ಇರತ್ತಲ್ಲ ಫ್ರೆಂಡ್ಸ್, ಇದು ಆ ಕಡೆ ಈ ಕಡೆ ಹೋಗಬಾರ್ದು, ಅದ್ರ ಒಳಗಡೆನೆ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಔಟ್ಲೈನರನ್ನು ಹಾಕ್ಕೊಂಡಿರ್ತೀವಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಗ್ರೀನ್ ಹಾಕ್ತಾ ಇದ್ದೀನಿ. ಇದೇ ಥರ ನೀವು ಎಲ್ಲ ಕಲರ್ಸ್ನು ಇದ್ರ ಒಳಗಡೆ ಔಟ್ಲೈನ್ ಒಳಗಡೆ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ಪಿಂಕು, ಯೆಲ್ಲೋ ಮತ್ತು ಗ್ರೀನು ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಾನಿವಾಗ ರೆಡ್ ಕಲರ್ ಹಾಕ್ತಾ ಇದ್ದೀನಿ. ಇದೇ ತರವಾಗಿ ಫ್ರೆಂಡ್ಸ್ ಮತ್ತೆ ಉಳಿದೆಲ್ಲ ಕಲರನ್ನು ಹಾಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನ ಫುಲ್ ಅಂದರೆ 100% ಡ್ರೈ ಆಗೋವರೆಗೂ ಈ ಗಮ್ ಟೇಪ್ ಅಂಟಿಸಿರ್ತೀವಲ್ಲ ಅದನ್ನ ಯಾವ ಕದೇ ಕಾರಣಕ್ಕೂ ತೆಗಿಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಫುಲ್ ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನು ಇಲ್ಲಿ ಸ್ಟಿಕ್ ಮಾಡಿರೋ ಗಮ್ ಟೇಪ್ನ ತೆಗ್ದಿದ್ದೀನಿ ನೋಡಿ. ನಂತರ ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇರತ್ತಲ್ಲ ಗಮ್ ಟೇಪ್ ಹಚ್ಚಿರೋ ಜಾಗ, ಅದಕ್ಕೆ ನಾನು ಹೀಗೆ ಗ್ಲೂಗನ್ನ ಹಚ್ತಾ ಇದ್ದೀನಿ. ಗ್ಲೂಗನ್ ಹಾಕಿ ಹೀಗೆ ಫೋಲ್ಡ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಅಂದರೆ ರೌಂಡ್ ಶೇಪ್ ಬರಬೇಕು ಫ್ರೆಂಡ್ಸ್. ಇದು ಆಗಿದೆ. ನಂತರ ನಾನು ನೋಡಿ ಈ ಉಲ್ಲನ್ನಲ್ಲಿ ಈ ಥರ ಕುಚ್ ಮಾಡಿ, ಅಂದರೆ ಪಿಂಕ್ ಕಲರ್ಗೆ ಯೆಲ್ಲೋ ಕಲರ್ ದಾರನ ಹೀಗೆ ಅದಕ್ಕೆ ಹಾಕಿ ಇಲ್ಲೊಂದು ಬೀಡ್ಸ್ನ ಹಾಕಿದ್ದೀನಿ ನೋಡಿ. ಯೆಲ್ಲೋ ಕಲರ್ ಕುಚ್ ಮಾಡಿ ಪಿಂಕ್ ಕಲರ್ ದಾರ ಹಾಕಿ ಇಲ್ಲೊಂದು ಬೀಡ್ನ ಹಾಕಿದ್ದೀನಿ. ಇದೇ ಥರ ನೋಡಿ ಒಂದು 6 ಪೀಸ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನ ನಾನು ಇದಕ್ಕೆ ಹೀಗೆ ನೋಡಿ ಈ ಥರ ಫುಲ್ ಒಂದೊಂದು ಕಲರಲ್ಲಿ ಒಂದೊಂದು ಸೈಡು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿ ನಾನು ಈ ಥರ ಹುಲ್ಲನ್ನು ಹಾಕಿದ್ದೀನಿ. ಇದು ಯಾವುದು ಒಂದೇ ಲೆವೆಲಲ್ಲಿ ಬರಬೇಕು ಅಂತ ಏನಿಲ್ಲ, ಉದ್ದ ಗಿಡ್ಡ ಹಾಗೆ ಬಂದ್ರೇನೆ ಇದು ಚೆನ್ನಾಗಿ ಕಾಣಿಸುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ನಾನು ಈ ಗ್ಲಿಟರ್ ಶೀಟ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಗ್ಲಿಟರ್ ಶೀಟ್ನ ಸ್ಟಿಕ್ ಮಾಡಿದ್ದೀನಿ. ನಂತರ ನಾನು ಇಲ್ಲಿ ಮೇಲ್ಗಡೆ ಹೋಲ್ ಮಾಡಿಕೊಂಡು ನೋಡಿ ಈ ಥರ 2 ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಹೀಗೆ ಕೆಳಗಡೆ ಒಂದು ಎಂಡಿಗೆ ಹೀಗೆ ಒಂದು ನಾಟ್ ಹಾಕಿ ಮತ್ತೆ ಈ ಕಡೆನೂ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗೆ ಹ್ಯಾಂಗ್ ಮಾಡೋಕೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡಿಕೊಂಡು ಈ ಮೇಲ್ಗಡೆ ದಾರನ ನೀವು ತಗೋಬೇಕಾಗತ್ತೆ ಫ್ರೆಂಡ್ಸ್. ನಂತರ ನಾನು ಇಲ್ಲೊಂದು ನಾಟ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾಟ್ ಹಾಕಾಗಿದೆ. ನಾನು ಮತ್ತೆ ಇದ್ರ ಸುತ್ತಲೂ ಗ್ಲಿಟರ್ ಶೀಟ್ನೇ ಸ್ಟಿಕ್ ಮಾಡ್ತಾ ಇದ್ದೀನಿ ಗ್ಲೂ ಗನ್ನ ಸಹಾಯದಿಂದ ನೋಡಿ ಫ್ರೆಂಡ್ಸ್. ಇವಾಗ ಫುಲ್ ಲ್ಯಾಂಟರ್ನ್ ರೆಡಿಯಾಗಿದೆ. ಇಲ್ಲೂ ಸಮೇತ ನೋಡಿ ಗ್ಲಿಟರ್ ಶೀಟ್ನ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಲೈಟ್ ಹಾಕಿದ ಮೇಲೆ ಈ ರೀತಿಯಾಗಿ ಲ್ಯಾಂಟರ್ನ್ ಕಾಣಿಸುತ್ತೆ. ನೀವು ಎಲ್ಲ ಈ ವಿಡಿಯೋ ನೋಡಿ ಈ ರೀತಿಯ ಲ್ಯಾಂಟರ್ನ್ ಮಾಡಿ ಹಬ್ಬದಲ್ಲಿ ಹಾಕಿ ಖುಷಿ ಪಡಿ. ಮತ್ತು ಹೀಗೆ ಲ್ಯಾಂಟರ್ನ್ ಮಾಡ್ಬೋದು ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ದಿವಾಲಿ ಫ್ರೆಂಡ್ಸ್.